ವೆಯ್ಟ್ ಯಾಕೆ ಇವ್ರು ರಿವರ್ಸ್ ಆಗ್ತಿದ್ದಾರೆ ಅಂತ ಅಂದ್ಕೊಂಡ್ರಾ? ಹೌದು, ಬನ್ನಿ ನಾನು ನಿಮ್ಮನ್ನ ಒಂದು ಹೊಸ ಪ್ರಪಂಚ ಕರ್ಕೊಂಡು ಹೋಗ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಲಾಯಿಷಾ ಗೌಡ ಯೂಟ್ಯೂಬ್ ಚಾನಲ್. ಬನ್ನಿ ನಾವೊಂದಿಲ್ಲಿ 13 ವರ್ಷಗಳ ಹಿಂದೆ ವರ್ಲ್ಡ್ ಫೇಮಸ್ ಆದಂತಹ ಹಾಗೂ ಎಲ್ಲರೂ ಬಾಯಿ ಮೇಲೆ ಬೆರಳಿಟ್ಟು ನೋಡಿದಂತಹ ಫಿಲಮ್ ಅಂದರೆ ಅವತಾರ್ ಫಿಲಮ್. ಈ ಅವತಾರ್ ಫಿಲಮ್ ಥೀಮಲ್ಲೇ ಎಕ್ಸಿಬಿಷನ್ನ ಬ್ಯಾಂಗ್ಳೂರು ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇದು ಬೆಂಗಳೂರಲ್ಲೇ ಫಸ್ಟ್ ಟೈಮು ಈ ಥರ ಥೀಮಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇದು ಗುರು ಎಂಟರ್ಪ್ರೈಸಸ್ ಅವರಿಂದ ಸ್ಟಾರ್ಟ್ ಆಗಿದೆ. ಇದನ್ನು ಅವತಾರ ಪ್ರದರ್ಶನ ಅಂತ ಇಲ್ಲಿ ನಮ್ಮ ಏರಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇದು ಒಳಗಡೆ ಹೋದರೆ ಗುಹೆ ಒಳಗಡೆ ಹೋದರೆ ಹೆಂಗಿದೆ ಲೈಟಿಂಗ್ಸ್ ಅಂದರೆ ವಾ, ಎಷ್ಟು ಹೇಳೋಕ್ಕೆ ಆಗೋದಿಲ್ಲ, ಆ ಥರ ಇದೆ. ಒಳಗಡೆನೇ ಒಂದು ಬೇರೆ ಪ್ರಪಂಚಕ್ಕೆ ನಾವು ಒಳಗಡೆ ಬಂದಿದ್ದೀವೇನಪ್ಪ ಅಂತ ಅನಿಸುತ್ತೆ. ನಾನು ಫಸ್ಟ್ ಅವತಾರ್ ಫಿಲಮ್ ನೋಡಿಲ್ಲ, ಬಟ್ ಇದನ್ನು ನೋಡಿದ್ಮೇಲೆ ನನಗೆ ಅವತಾರ ಫಿಲಮ್ ನೋಡಬೇಕು ಅಂತ ಅಷ್ಟು ಇಷ್ಟ ಆಯಿತು. ನೋಡಿರಿ, ಒಂದೊಂದು ಲೈಟಿಂಗ್ಸಿಂದ ಹಿಡಿದು ಏನೋ ನ್ಯಾಚುರಲಾಗೆ ಇದೆ ಏನೋ. ನೋಡಿರಿ, ಅವತಾರ ಫಿಲಮಲ್ಲಿ ಯಾವ್ಯಾವ ಥರ ಇದೆ ಆ ಥರ ಎಲ್ಲ ರಿಯಲ್ಲಾಗೆ ಇದೆ ಅಂತ ನಮ್ಗೆ ಅನಿಸುತ್ತೆ. ನಮ್ಮನೆಯವ್ರು ನೋಡಿದಾರಂತೆ, ಬಟ್ ನಾವು ನೋಡಿಲ್ಲ. ಬಟ್ ಇದು ನೋಡಿದ ತಕ್ಷಣ ಹೋಗಬೇಕು ಅಂತ ಅನ್ನಿಸ್ತು. ಬಟ್ ಒಂದೊಂದು ಫ್ಲವರ್ಸೇ ಆಗಿರಲಿ, ಒಂದೊಂದು ಮಶ್ರೂಮ್ ಥರ ಡಿಸೈನ್ ಮಾಡಿರೋದು, ಮತ್ತು ಊಜಿದು, ಮತ್ತು ಆಮೇಲೆ ಎಲ್ಲ ಫ್ಲವರ್ದು, ಅವು ಏನೇನೋ ಫ್ಲವರ್ಗಳು ಹೇಳಕ್ಕೆ ಬರಲ್ಲ, ಬಟ್ ಆ ಥರ ಇದೆ. ತುಂಬ ನ್ಯಾಚುರಲ್ ಆಗಿದೆ. ನೋಡೋಕ್ಕೆ ಎಷ್ಟು ಚೆಂದ ರೀ, ನೋಡ ಏನು ಚೆಂದ ಅಂತ ಅನಿಸುತ್ತೆ. ಹಾಗೆ ಅದು ಮುಗಿಸ್ಕೊಂಡು ಒಳಗಡೆನೆ ಹೋದರೆ ಅಲ್ಲಿ ಶಾಪಿಂಗ್ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಎಕ್ಸಿಬಿಷನ್ ಅಂದಮೇಲೆ ಶಾಪಿಂಗ್ ಇದ್ದೇ ಇರುತ್ತೆ. ತುಂಬ ಚೀಪಾಗಿ ಸಿಗುತ್ತೆ, ಮತ್ತು ತುಂಬ ಸ್ಪೆಷಲ್ಲಾಗಿ ಏನೇನೋ ಬೇರೆ ಸೈಡಿಂದ ರಾಜಸ್ಥಾನಿ ಕಡೆಯಿಂದ ಐಟಮ್ಸ್ಗಳು, ಉಪ್ಪಿನಕಾಯಿ, ಮತ್ತು ಮಕ್ಕಳು ಆಟ ಆಡೋ ಸಾಮಾನುಗಳು, ಮತ್ತು ಕ್ಲಿಪ್ಸು, ಬಟ್ಟೆಗಳು ಎಲ್ಲ ಇದೆ. ಹಾಗೆ ಹೋಗ್ತಾ ಎಲ್ಲ ಬಕ್ರಾಗಳು ಅಂತ ನಾವು ಇರ್ತೀವಲ್ಲ, ಅವ್ರಿಗಳಿಗೋಸ್ಕರ ಒಂದು ಗೇಮ್ಸ್ಗಳೆಲ್ಲ ಇಟ್ಟಿರ್ತಾರೆ. ಆಲ್ಮೋಸ್ಟ್ ಅದು ನಾವು ಗೆಲ್ಲಕ್ಕಾಗಲ್ಲ, ದೊಡ್ಡ ಐಟಮ್ಸ್ಗಳನ್ನ ತೊಗೊಳಕ್ಕಾಗಲ್ಲ, ಬಟ್ ಆಡಬೇಕು. ಅಲ್ಲಿ ಹೋದ್ಮೇಲೆ ಒಂದು ಆಟ ಆಡಲೇಬೇಕಲ್ಲ, ಮಕ್ಕಳಿರ್ತಾರೆ ಅಂತ. ಸೊ ಅದನ್ನು ನಾವು ಒಂದು ಆಟ ಆಡೋಣ ಅಂತ ಒಂದು ಆಟ ಆಡಿದ್ವಿ. ಅದರಲ್ಲಿ 50 ರೂಪೀಸ್ ಕೊಟ್ಟು ಆಡಿದ್ವಿ. ಒಂದು 20 ರೂಪೀಸಿಗೆ ಒಂದು ತೊಗೊಂಡ್ವಿ. ಏನಪ್ಪ ಅದು ಅಂದರೆ ಸೌಟು. ಅದಾದಮೇಲೆ ನೆಕ್ಸ್ಟ್ ಇನ್ನೇನಿರುತ್ತೆ, ಗೇಮ್ಸ್, ಫ್ಯಾಮಿಲಿ ಡ್ರ್ಯಾಗನ್ ರೈಡ್ ಆ್ಯಂಡ್ ಜಾಯಿಂಟ್ ವೀಲ್, ಬ್ರೇಕ್ ಡ್ಯಾನ್ಸ್, ವಾಟರ್ ಬೋಟಿಂಗ್ ಗೇಮ್ ನಾನು ಆಲ್ಮೋಸ್ಟ್ ಎಲ್ಲೂ ನೋಡಿರಲಿಲ್ಲ ಎಕ್ಸಿಬಿಷನಲ್ಲಿ, ಬಟ್ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಮಕ್ಳುಗಳಿಗೆಲ್ಲ ತುಂಬ ಆಟ ಆಡೋಕ್ಕೆ ಗೇಮ್ಸ್ಗಳು ಜಾಸ್ತಿ ಇದ್ದಾವೆ. ನಾವು ಆಟ ಆಡಲಿಲ್ಲ, ಬಟ್ ನನ್ನ ಮಕ್ಳುಗಳಿಗೋಸ್ಕರ ಒಂದು ಆಟ ಆಡಿಸ್ದೆ. ಬಟ್ ನಮಗೆಲ್ಲ ಇಷ್ಟ ಆಗಲ್ಲ, ಅಂದರೆ ನನಗೆ ಇಷ್ಟ ಆಗಲಿಲ್ಲ ಎಕ್ಸ್ಪೆಷಲಿ, ಬಟ್ ನಿಮಗೆಲ್ಲ ಇಷ್ಟ ಆಗ್ಬೋದು. ಚಿಕ್ಕ ಮಕ್ಕಳಿಗಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾರೆ. ಇದು ನೋಡಿದ್ಮೇಲೆ ಅನ್ನಿಸ್ತು, ಮಕ್ಳುಗಳನ್ನ 4 ಮೂಲೆಯಲ್ಲಿ ಕೂಡೋಕ್ಕಿಂತ ಹೊರಗಡೆ ಈ ಥರ ಪ್ಲೇಸಲ್ಲಿ ಕರ್ಕೊಂಬಂದರೆ ಆಟ ಆಡಿಸಿದ್ರೆ ಅವಕ್ಕೂ ಮೈಂಡ್ ಫ್ರೆಶ್ ಆಗುತ್ತೆ, ಎಂಟರ್ಟೈನ್ಮೆಂಟ್ ಆಗುತ್ತೆ, ಫ್ರೆಂಡ್ಸ್ಗಳು ಸಿಗ್ತಾರೆ ಅಲ್ವಾ. ನನ್ನ ಮಗಳನ್ನ ಹಾಗೆ ಆಡ್ಸೋಣ ಅಂತ ಆಡಿಸಿದ್ರು. ಇದು ಫಸ್ಟ್ ಟೈಮ್ ಕೂರಿಸಿದ್ರು. ನೋಡಿರಿ, ತುಂಬ ಎಂಜಾಯ್ ಮಾಡ್ತಿದ್ದಾಳೆ. ಆ ಗೇಮಿಂದ ಅವಳು ಎದ್ದು ಬರ್ತಾನೆ ಇಲ್ಲ, ತುಂಬ ಇಷ್ಟ ಆಗಿಬಿಟ್ಟಿದೆ ಆ ಗೇಮು. ಇದಾದ್ಮೇಲೆ ಗೊತ್ತಲ್ಲ ನಿಮಗೂ, ಚಾಟ್ಸ್ ಇದ್ದೇ ಇರುತ್ತಲ್ಲ, ಹೊರಗಡೆ ಹೋದರೆ ಆ ಸ್ಮೆಲ್ಲಿಗೆ ಚಾಟ್ಸ್ ತಿನ್ನಲೇಬೇಕು ಅನಿಸುತ್ತೆ. ಸೊ ನನ್ನ ಮಗಳು ಆಲೂ ಟ್ವಿಸ್ಟರ್ ತೊಗೊಂಡು, ನಾವು ಬಜ್ಜಿ ತೊಗೊಂಡು, ಹೀಗೆ ಬೇರೆ ಥರ ವೆರೈಟಿ ಸ್ನ್ಯಾಕ್ಸ್ ಇದೆ. ಬಟ್ ಅದನ್ನು ತಿನ್ಕೊಂಡು ನಾವು ಈಗ ತುಂಬ ಲೇಟ್ ಆಯಿತು ಅಂತ ಮನೆ ಕಡೆ ಹೊರಟ್ವಿ. ಇದರಿಂದ ಏನಾಯ್ತಪ್ಪ ಅಂದರೆ, ಮಕ್ಕಳುಗಳು TV, ಮೊಬೈಲು ಆ ಥರ ಎಲ್ಲ ಯೂಸ್ ಮಾಡೋದಕ್ಕಿಂತ ಈ ಥರ ಎಕ್ಸಿಬಿಷನ್ಗಳಿಗೆ ಕರ್ಕೊಂಡು ಬಂದರೆ ಎಂಜಾಯ್ ಮಾಡ್ತಾರೆ ಅನ್ನೋದು ನನಗನ್ಸುತ್ತೆ. ಇದೇ ಥರ ಎಕ್ಸಿಬಿಷನ್ ಬಿಟ್ಟು ಬೇರೆ ಥರ ಏನೇನಾದರೂ ಎಂಟರ್ಟೈನ್ಮೆಂಟ್ ಇದರಲ್ಲಿ ಕರ್ಕೊಂಡು ಹೋದರೆ ಮಕ್ಳುಗಳ ಮೈಂಡು ಫ್ರೆಶ್ ಆಗುತ್ತೆ. ಯಾವಾಗಲೂ ಓದ್ತಾ ಇರ್ತಾರೆ, ಮತ್ತು ಮನೇಲಿ TV ಕೊಡು ಅಂತ ಕೇಳ್ತಾರೆ. ಅದ್ರ ಬದಲು ನಾವು ಈ ಥರ ಎಂಟರ್ಟೈನ್ಮೆಂಟ್ ಕರ್ಕೊಂಬಂದರೆ ಆಟ ಆಡೋದು, ಬೇರೆ ಹೊರಗಡೆ ನೋಡೋದೆಲ್ಲ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಎಂಟ್ರಿ ಫೀಸ್ ಬಂದು 80 ರೂಪೀಸ್. ಹಾಗೆ 3 ವರ್ಷ ಮೇಲ್ಪಟ್ಟವರಿಗೂ 80 ರೂಪೀಸ್. ಇದು ಲೊಕೇಟ್ ಆಗಿರೋದು ಪೀಣ್ಯ ಸೆಕೆಂಡ್ ಸ್ಟೇಜಿಂದ JKW ಲೇಔಟ್ ಬರಬೇಕಾದ್ರೆ ಗ್ರೌಂಡಲ್ಲಿ ಇದು ಅವತಾರ ಪ್ರದರ್ಶನ ಅಂತ ಎಕ್ಸಿಬಿಷನ್ನ ಸ್ಟಾರ್ಟ್ ಮಾಡಿದ್ದಾರೆ. ಫ್ಯಾಮಿಲಿ ಜೊತೆ ಬಂದು ನೀವು ಎಂಜಾಯ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.